ನಮ್ಮ ಕರ್ನಾಟಕದ ಕ್ರಶ್ ಕಾಫಿ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನರ ರೊಟೀನ್ ಸ್ಟಾರ್ಟ್ ಆಗೋದೇ ಕಾಫಿಯಿಂದ. ಕಾಫಿನಲ್ಲಿರೋ ಕೆಫೇನ್ ಅಡೆನೋಸಿನ್ ಅನ್ನೋ ನಿದ್ದೆ ಮಂಪರು ಬರೆಸೋ ಕೆಮಿಕಲ್ನ ಬ್ಲಾಕ್ ಮಾಡುತ್ತೆ. ಜೊತೆಗೆ ಇದು ಡೊಪಮೈನ್ ರಿಲೀಸ್ ಮಾಡೋದ್ರಿಂದ ನಮ್ಮ ಬ್ರೈನ್ ಹೆಚ್ಚು ಚುರುಕಾಗಿ ಜಾಗೃತವಾಗುತ್ತೆ. ಇದನ್ನ ಯಾಕೆ ಕರ್ನಾಟಕದ ಕ್ರಶ್ ಅಂದೆ ಅಂದರೆ ಭಾರತದಲ್ಲಿ 70% ಕಾಫಿ ಉತ್ಪಾದನೆ ಕರ್ನಾಟಕದಲ್ಲೇ ಆಗೋದು. ಬಿಸ್ನೆಸ್ ಬಗ್ಗೆ ಮಾತಾಡೋದಾದ್ರೆ ಭಾರತದ ಕಾಫಿ ಉದ್ಯಮದ ವಾರ್ಷಿಕ ಆದಾಯ 12,000 ಕೋಟಿ ಆದರೆ ಕರ್ನಾಟಕದಿಂದಲೇ 8,000 ಕೋಟಿ ರೂಪಾಯಿ ಆದಾಯ ಬರುತ್ತೆ. ಇದು ಕರ್ನಾಟಕದ ಕ್ರಶ್ ಜೊತೆಗೆ ಕ್ಯಾಶ್ ಕೂಡ ಹೌದು. ಅಕ್ಟೋಬರ್ 1ನ ಇಂಟರ್ನ್ಯಾಷನಲ್ ಕಾಫಿ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಅಂದ್ರೆ ಅಕ್ಟೋಬರ್ ಇಂದ ಬಹುತೇಕ ದೇಶದಲ್ಲಿ ಕಾಫಿ ಬೆಳೆ ಮತ್ತು ವ್ಯಾಪಾರೋದ್ಯಮ ಶುರುವಾಗುತ್ತೆ. ಈ ಕಾಫಿ ಪ್ರಪಂಚಕ್ಕೆ ಹೇಗೆ ಪರಿಚಯ ಆಯಿತು, ಇದರ ಹುಟ್ಟಿನ ಬಗ್ಗೆ ಒಂದು ಚಿಕ್ಕ ದಂತಕಥೆ ಇದೆ. ಅದೊಂದು ದೊಡ್ಡ ದಂತಕಥೆ. ಕಾಫಿಯ ಈ ದಂತಕಥೆ ಸುಮಾರು 9ನೇ ಶತಮಾನದಲ್ಲಿ ಆಫ್ರಿಕಾದಲ್ಲಿ ಆರಂಭವಾಗುತ್ತೆ. ಇದು ಆಫ್ರಿಕಾದಿಂದ ಕರ್ನಾಟಕಕ್ಕೆ ಹೇಗೆ ಬಂತು, ಯಾರಿಂದ ಬಂತು ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ.